ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ JB ಎಕ್ಸ್ಪರ್ಟ್ ಸ್ಟಡಿ ವರ್ಲ್ಡ್ ಕೇಂದ್ರಕ್ಕೆ ಸ್ವಾಗತ ಸುಸ್ವಾಗತ. ನಾವು SSLC ಪರೀಕ್ಷೆಗಳು ಬರೋದ್ರಿಂದ ವಿಶೇಷವಾಗಿರ್ತಕ್ಕಂತಹ ಇಂಗ್ಲೀಷ್ ಕ್ಲಾಸ್ಗಳನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ತಾವೇನಾದರೂ ಹೊಸಬರಾಗಿದ್ದರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಲೈಕ್ ಕೊಡಿ, ಕಮೆಂಟ್ಸ್ ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಡಿಗ್ರಿ ಆಫ್ ಕಂಪ್ಯಾರಿಸನ್ ಅಂತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಮೊದಲನೇದಾಗಿ ಪಾಸಿಟಿವ್ ಡಿಗ್ರಿ ಆಗಿರುತ್ತೆ, ಎರಡನೇದು ಕಂಪ್ಯಾರಿಟಿವ್ ಡಿಗ್ರಿ, ಮೂರನೇದು ಸೂಪರ್ಲೇಟಿವ್ ಡಿಗ್ರಿ ಅಂತ ನಾವು ಹೇಳ್ಬೋದು. ಇಲ್ಲಿ ನೀವು ಪಾಸಿಟಿವ್ ಡಿಗ್ರಿಯಲ್ಲಿ ನೀವು ಏನು ಮಾಡುವಂಗಿಲ್ಲ, ಆ್ಯಸ್ ಮತ್ತು ಆ್ಯಸ್ ತಗೊಂಡ್ರೆ ಸಾಕು ಅಂತ ಹೇಳ್ತಾರೆ. ಈ ಎರಡು ಶಬ್ದಗಳನ್ನು ಬಳಸಬೇಕು. ಅಲ್ಲಿ ಇದನ್ನು ತಗೊಂಡು ನಾಮವಿಶೇಷಣ ತಗೊಂಡು ಏನು ಮಾಡ್ಬೇಕಂದ್ರೆ ಎರಡನ್ನು ಬಳಸಬೇಕು. ನೆಕ್ಸ್ಟ್ ಕಂಪ್ಯಾರಿಟಿವ್ದಲ್ಲಿ ದ್ಯಾನ್ ಎನಿ ಅದರ್ ಅಂತ ಬಳಸಿದ್ರೆ ಸಾಕು. ದ್ಯಾನ್ ಎನಿ ಅದರ್, ದ್ಯಾನ್ ಎನಿ ಅದರ್ ಅಂತ ಬಳಸ್ತೀರಿ. ನಿಮಗೆ ಒಂದೇನಂತಂದ್ರೆ ER ಪ್ರತ್ಯಯಿಸಿದ ಮೂಲಕ ಕಂಪ್ಯಾರಿಟಿವ್ ಮಾಡ್ಬೋದು. ಬೇಡ ಅಂತಂದ್ರೆ ಮೋರ್ ಹೆಚ್ಚಿನ ಕೂಡ ನೀವು ಕಂಪ್ಯಾರಿಟಿವ್ನ ಮಾಡ್ಬೋದು. ಇನ್ನು ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಏನಪ್ಪ ಅಂತಂದ್ರೆ ನೀವು ದ ಕಂಪಲ್ಸರಿ ಹೆಚ್ಚಲೇಬೇಕು, ಆರ್ಟಿಕಲ್ಸ್ ದ ಬಳಸಬೇಕು. ಇನ್ನು ನೀವು ಕೊನೆಗೆ ಏನಪ್ಪ ಅಂದ್ರೆ EST ಪ್ರತ್ಯಯ ಹೆಚ್ಚಿನ ಕೂಡ ನೀವು ಏನು ಮಾಡ್ಬೋದು, ಸೂಪರ್ಲೇಟಿವ್ ಡಿಗ್ರಿಯನ್ನು ಮಾಡ್ಕೋಬಹುದು. ಇಷ್ಟು ಸುಲಭವಾಗಿರ್ತಕ್ಕಂತಹ ಈ ಡಿಗ್ರಿಯನ್ನು ಇವತ್ತು ನಾವು ತಿಳ್ಕೊಳ್ಳೋಣ ಮಕ್ಕಳೇ. ಬನ್ನಿ, ಹಾಗಾದರೆ ಬಹಳ ಅದ್ಭುತವಾಗಿರ್ತಕ್ಕಂತಹ ಒಂದು ಡಿಗ್ರಿ ಆಫ್ ಕಂಪ್ಯಾರಿಸನ್ ಅಂತ, ಸರಿನಾ? ಬನ್ನಿ, ಎಷ್ಟು ಅದ್ಭುತ ಅಂತಂದ್ರೆ ನಿಮ್ಗೆ ನಂಬಲಿಕ್ಕೆ ಆಗಲ್ಲ, ಅಷ್ಟು ಅದ್ಭುತ ಆಗಿರ್ತಕ್ಕಂತಹ ಒಂದು ನೋಡೋಣ. ಒಂದೇದೇನಂತಂದ್ರೆ ನಾವೀಗ ಪಾಸಿಟಿವ್ ಡಿಗ್ರಿಯನ್ನು ನೋಡೋಣ. ಪಾಸಿಟಿವ್ ಡಿಗ್ರಿಯನ್ನು ನಾವು ನೋಡೋಣ. ಇಲ್ಲಿ ಪಾಸಿಟಿವ್ ಡಿಗ್ರಿ ಅಂತಂದ್ರೆ ನಮಗೆ ಒಂದೊಂದು ಸಲ ಫಸ್ಟಿಗೆ ಏನು ಮಾಡ್ತೀವಿ ಅಂತಂದ್ರೆ ನೋ ಅದರನ್ನು ಕೂಡ ನಾವು ಇಲ್ಲಿ ಯೂಸ್ ಮಾಡ್ತೀವಿ. ನೋ ಅದರನ್ನು ಕೂಡ ನಾವು ಮಾಡ್ತೀವಿ ಅಂತಂದ್ರೆ ಯೂಸ್ ಮಾಡ್ತೀವಿ. ಓಕೆನಾ? ಬರೀ ಹಾಗಾದ್ರೆ ಎಕ್ಸಾಂಪಲ್ ಏನಂತಂದ್ರೆ ಕಂಪ್ಯಾರಿಟಿವ್ ಕೊಡ್ತಾನ, ಅದನ್ನು ನಾವೇನು ಮಾಡಬೇಕು, ಪಾಸಿಟಿವ್ ಅನ್ನ ಮಾಡ್ಕೋಬೇಕು. ಇಟ್ ಮೀನ್ಸ್ ಕಂಪ್ಯಾರಿಟಿವ್ ಅಂತ ಕರಿತೀವಿ. ಬೇಡ ಅಂದ್ರೆ ಪೂರ್ತಿ ಬರೆಯೋಣ. ಓಕೆ, ಸರಿ. ಕಂಪ್ಯಾರಿಟಿವ್ ವಾಕ್ಯವನ್ನು ತಗೊಂಡು ಅದಕ್ಕೆ ಒಂದು ಎಕ್ಸಾಂಪಲ್ ತಗೊಂಡು ಏನಂತಂದ್ರೆ ಸುಮಾ ಈಸ್ ಆಸ್ ಸುಮಾ ಈಸ್ ವೈಸರ್ than any other girl in the class. ಸುಮಾ ಈಸ್ ನೋಡಿ, ನಮ್ಗೆ ಏನು ಮಾಡೀವಿ, ER ಪ್ರತ್ಯಯವನ್ನು ಹಚ್ಚಿ ನಾವೇನು ಮಾಡ್ತಿದ್ವಿ ಅಂತಂದ್ರೆ ಕಂಪ್ಯಾರಿಟಿವ್ ಡಿಗ್ರಿ ಮಾಡೀವಿ. ER ಇತ್ತಂದ್ರೆ ಏನಾಗುತ್ತೆ, ಕಂಪ್ಯಾರಿಟಿವ್ ಆಗುತ್ತೆ. ಓಕೆ, ಆಮೇಲೆ ಏನಪ್ಪ ಅಂತಂದ್ರೆ ಇದನ್ನು ನೀವು ಬೇಡ ಅಂತಂದ್ರೆ ನೀವು ಕಂಪ್ಯಾರಿಟಿವ್ ಅಂತಂದ್ರೆ C ಅಂತ ಮಾಡ್ಕೊಂಡ್ರೆ ಸಾಕು, ಸರಿನಾ? ಕಂಪ್ಯಾರಿಟಿವ್ ಸುಮಾ ಈಸ್ ವೈಸರ್ ದ್ಯಾನ್ ಎನಿ ಅದರ್ ಗರ್ಲ್ ಇನ್ ದ ಕ್ಲಾಸ್ ಅಂತ. ಇಲ್ಲಿ ಒಂದು ವಿಶೇಷತೆ ಅಂದ್ರೆ ER ಪ್ರತ್ಯಯ ಹಚ್ಚಿವಿ, ದ್ಯಾನ್ ಎನಿ ಅದರ್ ಇದೆ. ಅದಕ್ಕಾಗಿ ಏನಪ್ಪ ಅಂದ್ರೆ ನೀವು ಅದನ್ನು ನೋಡ್ಕೋಬೇಕು. ಏನು ಮಾಡ್ತೀವಿ ಅಂತಂದ್ರೆ ಸುಮಾ ಈಸ್ ವೈಸರ್ ದ್ಯಾನ್ ಎನಿ ಅದರ್ ಗರ್ಲ್ ಇನ್ ದ ಕ್ಲಾಸ್ ಅಂತ ಹೇಳ್ಬೋದು, ಸರಿನಾ? ಹಂಗಾದ್ರೆ ನೋಡ್ರಿ, ಈಗ ನಾವೇನು ಮಾಡ್ತೀವಿ ಅಂತಂದ್ರೆ ಇದನ್ನ ಪಾಸಿಟಿವ್ ಆಗಿ ಮಾಡೋಣ. ಪಾಸಿಟಿವ್ ಹೇಗೆ ಮಾಡೋಣ ಅಂತಂದ್ರೆ ಇನ್ನೊಂದ್ಸಲ ನೋಡೋಣ ನಾವು. ಸರಿ, ಇಲ್ಲಿ ಪಾಸಿಟಿವ್ ಡಿಗ್ರಿ ಅಂತಂದ್ರೆ ಕಂಪ್ಯಾರಿಟಿವ್ ಡಿಗ್ರಿ ನೋಡೋಣ. ಸುಮಾ ಈಸ್ ವೈಸರ್ ದ್ಯಾನ್ ಎನಿ ಅದರ್ ಗರ್ಲ್ ಇನ್ ದ ಕ್ಲಾಸ್ ಅಂತ ಹೇಳ್ತೀವಿ ನಾವು. ಇಲ್ಲಿ ನಾವು ಇದನ್ನು ಯಾವ ಕಂಪ್ಯಾರಿಟಿವ್ ಡಿಗ್ರಿ ಯಾಕೆ ಕರಿತೀವಿ ಅಂತಂದ್ರೆ ಇಲ್ಲಿ ER ಪ್ರತ್ಯಯ ಇರೋದ್ರಿಂದ, ಆಮೇಲೆ ದ್ಯಾನ್ ಎನಿ ಅದರ್ ಇರೋದ್ರಿಂದ ನಾವು ಕಂಪ್ಯಾರಿಟಿವ್ ಅಂತ ಕರಿತೀವಿ. ಸರಿಯಾಗಿ ನೋಡ್ಕೊಳ್ಳಿ. ಸರಿ, ಇದನ್ನ ನಾವು ಮೊದಲು ಫಸ್ಟ್ ಇದನ್ನ ಸೂಪರ್ಲೇಟಿವ್ ಮಾಡ್ಕೊಳ್ಳೋಣ, ಆಮೇಲೆ ಪಾಸಿಟಿವ್ ಬರೋಣ. ಓಕೆನಾ? ಹೆಂಗ್ ಮಾಡ್ಕೊಳ್ತೀವಿ, ಸೇಮ್ ಸುಮಾ ಇದೆ, ಸುಮಾ ತಗೋರಿ. ಸುಮಾ ಈಸ್ ಚಿತ್ರ ಈಜು, ಆಮೇಲೆ ಏನಪ್ಪ ಅಂತಂದ್ರೆ ವಾಜ್ ಪ್ರೆಸೆಂಟ್ ಯಾವ ಟೈಮ್ಸ್ ಕೊಟ್ಟಿದ್ರೆ ಅದು ಅದನ್ನೇ ತಗೋಬೇಕು. ಈಗ ಏನು ಮಾಡ್ತೀವಿ, ದ ಅಂತ ಬಳಸಲೇಬೇಕು.
ಏನು ಬಳಸ್ತೀರಿ? ದ ಅಂತ ಕಂಪಲ್ಸರಿ ಬಳಸಬೇಕು. ಎಲ್ಲಿ? ಸೂಪರ್ಲೇಟಿವ್ ಡಿಗ್ರಿಲಿ. ವೈ ಜಸ್ಟ್ ಈ ಎಷ್ಟು ಪ್ರತಿಯೊಂದು ನಾವು ಕಂಪಲ್ಸರಿ ಹಚ್ಚಬೇಕು. ಐ ಜಸ್ಟ್ ಗರ್ಲ್ ಇನ್ ದ ಕ್ಲಾಸ್. ಸರ್ ನೀವು ಮತ್ತೆ ಇಲ್ಲಿ ಧ್ಯಾನ ಏನಿದ್ರೆ ತಗೊಳ್ಳಿಲ್ಲ ಅಂತಂದ್ರೆ, ಧ್ಯಾನ ಏನಿದ್ರೆ ಎದುರಿಲ್ಲ ಅಂತಂದ್ರೆ ನಾವು ಎದುರು ತಗೋತೀವಿ? ಕಂಪೇರೇಟಿವ್ ಡಿಗ್ರಿಯಲ್ಲಿ ಮಾತ್ರ ತಗೋತೀವಿ. ಇನ್ನು ಪಾಸಿಟಿವ್ ಅನ್ನ ಮಾಡೋಣ ಮಕ್ಕಳೇ ಅಂತಂದ್ರೆ, ಪಾಸಿಟಿವ್ ನಾನು ಹೇಳಿದ್ದೀನಿ, ನಾವು ಫಸ್ಟಿಗೆ ಅಂತ ಹೋಗ್ಬೇಕು, ನೋ ಅದರ್ ಅನ್ನ ಬಳಸ್ತೀವಿ. ನೋ ಅದರ್. ಇಲ್ಲಿ ಫಸ್ಟ್ ಸುಮಾರು ತಗೊಳಂಗಿಲ್ಲ, ಇಲ್ಲಿಂದ ಬರ್ಬೇಕು ನಮ್ಗೆ, ಇಲ್ಲಿಂದ ತಗೊಳಂಗಿಲ್ಲ, ಇಲ್ಲಿಂದ ಬರ್ರಿ. ನೋ ಅದರ್ ಗರ್ಲ್ ಇನ್ ದ class as wise as ಸುಮಾ. ಅದಕ್ಕೆ ನೀವು ಸ್ವಲ್ಪ ಇದನ್ನು ಬಳಸ್ಕೊಂಡ್ರೆ ನಿಮ್ಗೆ ಫಸ್ಟ್ ಡಿಗ್ರಿ ಆಗುತ್ತೆ. ಫಸ್ಟ್ ಡಿಗ್ರಿಯಲ್ಲಿ ಲಕ್ಷಣಗಳನ್ನ ಹೇಳಿದ್ದೀನಿ. ಆಸ್ ವೈಸ್ ಆಸ್ ಅಂತ ಬಳಸಬೇಕು. ಇಲ್ಲಿ ಸೂಪರ್ಲೇಟಿವ್ದಲ್ಲಿ ದ ಅನ್ನು ಬಳಸಿ ಎಷ್ಟು ಪ್ರತಿಯೊಂದನ್ನ ಕಂಪಲ್ಸರಿ ಬಳಸಬೇಕು. ದ್ಯಾನ್ ಏನಿದಾರ ಬಳಸಿ ಯಾರು ಪ್ರತಿ ಹಚ್ಚಬೇಕು? ಮೂವರತ್ತು ಬಳಸಬೇಕು. ಸರ್ ನಮ್ಗೆ ಇನ್ನೊಂದು ಎಕ್ಸಾಂಪಲ್ ಕೊಡಿ ಅಂತ ಹೇಳಿದ್ರೆ, ಇನ್ನೊಂದು ಎಕ್ಸಾಂಪಲ್ ನಾವು ಕೊಡೋಣ. ಸರಿನಾ? ಬನ್ನಿ ಹಾಗಾದ್ರೆ. ಬನ್ನಿ ಈಗ ಫಸ್ಟಿಗೆ ನಾವೇನು ಮಾಡೋಣ ಅಂತಂದ್ರೆ, ಫಸ್ಟ್ ಡಿಗ್ರಿಯನ್ನು ತಗೊಳ್ಳೋಕ್ಕಿಂತ ಮುಂಚೆ ಕಂಪೇರೇಟಿವ್ ಡಿಗ್ರಿಲಿ ಏನು ಮಾಡೋಣ ಅಂತಂದ್ರೆ, ರವಿ ಈಸ್ taller than any other boy in the village ಅಂತ ನಾವು ಕರಿತೀವಿ. ಇನ್ನು ಸರ್ ಇದನ್ನ ಸೂಪರ್ಲೇಟಿವ್ ಮಾಡ್ರಿ ಅಂತಂದ್ರೆ ನೀವೇನು ಮಾಡಂಗಿಲ್ಲ. ನಾವು ಯಾಕೆ ಬಳಸ್ತೀವಿ ಕಂಪೇರೇಟಿವ್ ಅಂದ್ರೆ ಆರ್ ಹಚ್ಚಿದೀವಿ. ಆಮೇಲೆ ಧ್ಯಾನ ಏನಿದ್ರೆ ಯಾಕೆ ಬಳಸ್ತೀವಿ ಅಂತಂದ್ರೆ ಇದು ಕಂಪೇರೇಟಿವ್ ಅಂದ್ರೆ ಇದನ್ನು ಬಳಸ್ತೀವಿ. ಇನ್ನು ಇದನ್ನು ಸೂಪರ್ಲೇಟಿವ್ ಮಾಡ್ರಿ ಸರ್ ಅಂತಂದ್ರೆ ನೀವೇನು ಮಾಡ್ತೀರಿ? ಸೂಪರ್ಲೇಟಿವ್ ಅನ್ನ ಮಾಡೋಣ. ಓಕೆನಾ? ಸರಿ, ಸೂಪರ್ಲೇಟಿವ್. ರವಿ ಇದ್ದು ಸೇಮ್ ರವಿ ತಗೋರಿ. ಈಜ್ ಸೇಮ್ ಈಜ್ ತಗೋತೀರಿ. ಇನ್ನ ಟಾಲರ್ ಇದ್ದು ದ ಟಾಲೆಸ್ಟ್ ಅಂತ ತಗೋಬೇಕು. ದ ಟಾಲೆಸ್ಟ್ ಬಾಯ್ ಇನ್ ದ ಕ್ಲಾಸ್ ಅಂತ ಮಾಡ್ರೆ ಸಾಕು. ಸರಿನಾ? ಹಂಗಾದ್ರೆ ಸರ್ ನಮ್ಗೆ ಸೂಪರ್ಲೇಟಿವ್ ಆಯ್ತು, ಪಾಸಿಟಿವ್ ತಗೊಳ್ರಿ ಅಂತ ಕೇಳಿದ್ರೆ ಪಾಸಿಟಿವ್ ಅನ್ನ ನಾವಿಲ್ಲಿ ತಗೋಬಹುದು. ಪಾಸಿಟಿವ್ ಅನ್ನ ನಾವು ಕರೆಕ್ಟ್ ಆಗಿ ತಗೋಣ. ನೋಡ್ರಿ, ಪಾಸಿಟಿವ್ ಅಂತ ತಗೊಂಡು ಇಲ್ಲಿ ಪಾಸಿಟಿವ್ ತಗೋಣ ಹೇಳಿದ್ದೀನಿ. ನೋ ಅದರ್ ಬಾಯ್ ಇನ್ ದ ಕ್ಲಾಸ್ ಈಸ್ ಆಸ್ ಟಾಲ್ ಆಸ್ ರವಿ ಅಂತ ಬಳಸಬಹುದು. ಇಷ್ಟು ಸೂಪರ್ ಆಗಿರ್ತಕ್ಕಂತಹ ಎಕ್ಸಾಂಪಲ್ಸ್ಗಳನ್ನ ನೀವು ಬಳಸ್ತೀರಿ. ಯಾಕಂದ್ರೆ ನೋಡ್ರಿ, ಇಲ್ಲಿ ಟಾಲರ್ ಆರ್ ಪ್ರತ್ಯಯವನ್ನು ಹಚ್ಚಿದೀವಿ, ದ್ಯಾನ್ ಎನಿ ಅದರ್ ಅನ್ನ ತಗೊಂಡಿವಿ. ಇಲ್ಲಿ ಟಾಲೆಸ್ಟ್ ಎಷ್ಟು ಪ್ರತ್ಯಯವನ್ನು ಹಚ್ಚಿದೀವಿ, ಅದಕ್ಕೆ ಏನ್ ಮಾಡಿದೀವಪ್ಪ ಅಂತಂದ್ರೆ ನೋಡ್ರಿ ದ ಅಂತ ತಗೊಂಡು ಸೂಪರ್ಲೇಟಿವ್ ಆಯ್ತು. ಮೋರ್ ಅಂಡ್ ಮೋಸ್ಟ್ ಹಚ್ಚಿ ನೀವು ಕೂಡ ಡಿಗ್ರಿಗಳನ್ನ ಮಾಡ್ಕೋಬಹುದು. ಮೋರ್ ಮಾಡ್ರೆ ಕಂಪೇರೇಟಿವ್ ಮಾಡ್ಕೋಬಹುದು, ಮೋಸ್ಟ್ ಮಾಡ್ರೆ ಸೂಪರ್ಲೇಟಿವ್ ಮಾಡ್ಕೋಬಹುದು. ಅದನ್ನು ಕೂಡ ಸ್ವಲ್ಪ ಇಲ್ಲಿ ತಿಳ್ಕೊಳ್ಳೋಣ. ಬರೀ ಹಾಗಾದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದನ್ನು ಸ್ವಲ್ಪ ನೋಡೋಣ. ಬರ್ರಿ ಒಂದು ಎಕ್ಸಾಂಪಲ್ ನಾವಿಲ್ಲಿ ತಗೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಇನ್ನು ಬ್ಯೂಟಿಫುಲ್ ಇದ್ದಿದ್ದು ಅಥವಾ ನಮ್ಗೆ ಸರ್ ಮೋರ್ ಅಂಡ್ ಮೋಸ್ಟ್ ಹಚ್ಚು ತಗೊಳ್ರಿ ಅಂತ ಹೇಳಿದ್ರೆ ನೋಡ್ರಿ, ಒಂದನೇದು ಪಾಸಿಟಿವ್ ಡಿಗ್ರಿ ಮಾಡ್ಕೊಳ್ಳೋಣ. ಪಾಸಿಟಿವ್ ಡಿಗ್ರಿ no other girl in the village as beautiful as ಸ್ಮಿತಾ ಅಂತ ಕರಿತೀವಿ. ಆಸ್ ಬ್ಯೂಟಿಫುಲ್ ಆಸ್ ಸ್ಮಿತಾ ಅಂತ ಏನು ಮಾಡ್ತೀವಿ ಅಂತಂದ್ರೆ ನಾವು ಇದನ್ನ ತಗೋತೀವಿ. ಹಾಗಾದ್ರೆ ಇದನ್ನ ಸರ್ ಈ ಪಾಸಿಟಿವ್ ಡಿಗ್ರಿ ಹೆಂಗ್ ಅಂತಂದ್ರೆ ನೋ ಅದರ್ ಅಂತ ಒಂದು ತಗೊಂಡಿವಿ. ಲಕ್ಷಣಗಳು ಅಂತಂದ್ರೆ ಆಸ್ ಬ್ಯೂಟಿಫುಲ್ ಆಸ್ ಅನ್ನೋದನ್ನು ಕೂಡ ಸ್ವಲ್ಪ ನಾವಿಲ್ಲಿ ತಗೊಂಡಿವಿ. ಅದನ್ನು ನೀವು ಸ್ವಲ್ಪ ಮನನ ಮಾಡ್ಕೋಬೇಕು. ಸರ್ ನಮಗೆ ಇದನ್ನ ಕಂಪೇರಿಟಿವ್ ಮಾಡಿ ತೋರಿಸ್ರಿ ಅಂತಂದ್ರೆ
ಕಂಪ್ಯಾರಿಟಿವ್ ಮಾಡೋಣ ಮಕ್ಕಳೇ. ಸಿ ಅಂದ್ರೆ ಕಂಪ್ಯಾರಿಟಿವ್. ಫಸ್ಟ್ ನೀವೇನು ಮಾಡಬೇಕು, ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಕಂಪ್ಯಾರಿಟಿವ್ ಅಂದರೆ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಏನು ಮಾಡಬೇಕು? ಸ್ಮಿತಾ, ಇಲ್ಲಿ ಈಸ್ ಇದ್ರೆ ಈಜು, ವಾಜ್ ಇದ್ರೆ ವಾಜು. ಇಲ್ಲಿ ಅಂತ ಹೇಳ್ಬೇಕಂದ್ರೆ ನೋ ಅದರ್ ಗರ್ಲ್ ಈಸ್ ಇನ್ ದ ಕ್ಲಾಸ್ ಅಥವಾ ನೋ ಅದರ್ ಗರ್ಲ್ ಇನ್ ದ ಕ್ಲಾಸ್ ಇನ್ ದ ವಿಲೇಜ್ ಈಸ್ ಅಂತಲೂ ಕೂಡ ನೀವು ಇಲ್ಲಿ ತಗೋಬಹುದು. ಸರಿನಾ? ಏನು ತಗೋತೀರಿ? ಈಸ್ ಅಂತ ಸೇರಿಸಿ. ಅಲ್ಲಿ ಪ್ರೆಸೆಂಟ್ ಟೆನ್ಸ್ ಯಾವುದು? ಪಾಸ್ಟ್ ಟೆನ್ಸ್. ವಾಜ್ ಇದ್ರೆ ಪಾಸ್ಟ್ ಟೆನ್ಸ್, ಈಸ್ ಇದ್ರೆ ಪ್ರೆಸೆಂಟ್ ಟೆನ್ಸ್. ಸರಿ, ಹಂಗಾದ್ರೆ ಬನ್ನಿ ಇದನ್ನ ಕಂಪ್ಯಾರಿಟಿವ್ ಮಾಡೋಣ. ಫಸ್ಟ್ ನೀವು ಸ್ಮಿತಾ ತಗೊಂಡ್ರಿ, ಸ್ಮಿತಾ ಈಸ್. ಈಗ ಏನು ಮಾಡಬೇಕು? ಬ್ಯೂಟಿಫುಲ್ ಅದಲ್ಲ, ಬ್ಯೂಟಿಫುಲ್ ಇದ್ದಾಗ ಏನು ಮಾಡ್ಬೇಕಂತಂದ್ರೆ ಮೋರ್ ಬ್ಯೂಟಿಫುಲ್ ಅಂತ ತಗೋಬೇಕು. ಮೋರ್ ಬ್ಯೂಟಿಫುಲ್, ಮೋರ್ ಬ್ಯೂಟಿಫುಲ್ ದ್ಯಾನ್ ಎನಿ ಅದರ್ ಗರ್ಲ್ ಇನ್ ದ ವಿಲೇಜ್ ಅಂತ ಹೇಳ್ತೀವಿ. ಸರ್ ಇದನ್ನ ನೀವು ಸೂಪರ್ಲೇಟಿವ್ ಮಾಡ್ರಿ ಅಂತ ಕೇಳಿದ್ರೆ ಬಹಳ ಈಸಿಯಾಗಿ ಮಾಡಿ ತೋರಿಸ್ತೀನಿ. ಸೂಪರ್ಲೇಟಿವ್ ಅನ್ನ ಸರಿಯಾಗಿ ನೋಡ್ಕೊಳ್ರಿ, ಅದ್ರ ಬಗ್ಗೆ ಚೆನ್ನಾಗಿ ಗಮನ ಹರಿಸಿದ್ರೆ ನಿಮ್ಗೆ ಗೊತ್ತಾಗಬೇಕು. ಸರಿನಾ? ಇನ್ನು ಸೂಪರ್ಲೇಟಿವ್ ಫಸ್ಟಿಗೆ ಏನು ಮಾಡ್ತೀರಿ? ಸ್ಮಿತಾ ಇದ್ದಿದ್ದು ಸೇಮ್ ಸ್ಮಿತಾ ತಗೋತೀರಿ, ಈಜ್ ಇದ್ದಿದ್ದು ಈಜ್ ತಗೋತೀರಿ. ಈಗೇನು ಮಾಡ್ತಾ ಅಂತಂದ್ರೆ ಅಲ್ಲಿ ದ ಅಂತ ಬಳಸಬೇಕು. ಯಾಕಂದ್ರೆ ಸೂಪರ್ಲೇಟಿವ್ ಇರೋದ್ರಿಂದ ದ ಬಳಸ್ತೀರಿ. ದ ಮೋಸ್ಟ್ ಬ್ಯೂಟಿಫುಲ್ ಗರ್ಲ್ ಇನ್ ದ ವಿಲೇಜ್ ಅಂತ ಹೇಳ್ತೀವಿ. ಇಷ್ಟು ಸೂಪರ್ ಆಗಿ ನಾವೇನಪ್ಪ ಅಂತಂದ್ರೆ ವಾಕ್ಯಗಳನ್ನ ಬಿಡಿಸ್ತೀವಿ, ಅದ್ರ ಬಗ್ಗೆ ತಿಳ್ಕೊಂತೀವಿ. ಏನಾದರೂ ನಿಮಗೆ ಇದ್ರ ಬಗ್ಗೆ ತಿಳಿಲಿಲ್ಲ ಅಂತಂದ್ರೆ ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ಆಮೇಲೆ ಏನಪ್ಪ ಅಂತಂದ್ರೆ ನಾನು ಅದನ್ನು ರಿಪ್ಲೈ ಮಾಡ್ತೀನಿ ಅಂತಕ್ಕಂಥದ್ದನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಕಮೆಂಟ್ ರೂಪದಲ್ಲಿ ಪ್ರಶ್ನೆಗಳನ್ನು ಕೂಡ ಕೇಳ್ಬೋದು. ಯಾಕಂದರೆ SSC ಇರೋದ್ರಿಂದ ಫಿಕ್ಸ್ ಒಂದು ಡಿಗ್ರಿ ಆಫ್ ಕಂಪ್ಯಾರಿಸನ್ ಒಂದು ಕ್ವಶನ್ ಗ್ಯಾರಂಟಿ ಬರುತ್ತೆ ಅಂತಕ್ಕಂಥದ್ದು ನಾನು ಹೇಳ್ಬೋದು. ಇನ್ನು ಇನ್ನೊಂದಿಷ್ಟು ವಾಕ್ಯಗಳನ್ನು ನಾವಿಲ್ಲಿ ನೋಡೋಣ. ಸರಿನಾ? ನೋ ಅದರ್ ಅಂತ ಫಸ್ಟ್ ಮಾಡೋಣ. ಈಗ ನೋ ಅದರ್ ಬಾಯ್ in the no other boy in the class as big as ಸುರೇಶ್ ಅಂತ ಹೇಳ್ಬೋದು. ಇದು ಪಾಸಿಟಿವ್ ಡಿಗ್ರಿ ಯಾಕಂತಂದ್ರೆ ನೋ ಅದರ್ ಅಂತಕ್ಕಂಥದ್ದು ಒಂದು ತಗೊಂಡಿದ್ದೀವಿ. ಆಮೇಲೆ ಏನಪ್ಪಾ ಅಂತಂದ್ರೆ ಇಲ್ಲಿ ನಿಮ್ಗೆ ಟೆನ್ಸ್ ಯಾವ್ದು ಬರ್ತದೆ ಅಂತ ತಗೊಂಡಿರ್ತೀವಿ. ಆಸ್ ಬಿಗ್ ಆಸ್ ನೋಡಿ, ನೋ ಅದರ್ ಕ್ಲಾಸ್ ನೋಡಿ, ನೋ ಅದರ್ ಬಾಯ್ ಇನ್ ದ ಕ್ಲಾಸ್ ಈಸ್ ಆಸ್ ಬಿಗ್ ಆಸ್ ಸುರೇಶ್ ಅಂತ ತಗೋತೀವಿ ಪಾಸಿಟಿವ್ ಡಿಗ್ರಿ. ಇದನ್ನ ಕಂಪ್ಯಾರಿಟಿವ್ ಮಾಡ್ಕೋಬೇಕ್ರಿ ಸರ್ ಅಂತಂದ್ರೆ, ಕಂಪ್ಯಾರಿಟಿವ್ ಮಾಡ್ಕೋಬೇಕಂದ್ರೆ ಹಿಂಗೆ ಮಾಡ್ರಿ. ಫಸ್ಟಿಗೆ ನೀವು ಈ ಕಡೆಯಿಂದ ಬರ್ರಿ, ಏನು ಮಾಡ್ತೀರಿ? ಸುರೇಶ್ ಈಸ್ bigger than any other boy in the class ಅಂತ ನಾವು ಹೇಳ್ಬೋದು. ಹಾಗಾದ್ರೆ ನಾವೇನು ಮಾಡ್ತೀವಿ ಅಂತಂದ್ರೆ ಪ್ರತ್ಯಯ ನಾವು ಹಚ್ಚಿವಿ, ಇದು ಧ್ಯಾನ್ ಅನ್ನೋದು ಏನಿದೆ ಅನ್ನೋ ತಗೊಂಡಿದ್ದೀವಿ, ಅದನ್ನು ಸ್ವಲ್ಪ ಸರಿಯಾಗಿ ನೋಡ್ಕೋಬೇಕು ನೀವು. ಸರಿ, ಈಗ ಏನು ಮಾಡ್ತೀವಿ ಅಂತಂದ್ರೆ ಸೂಪರ್ಲೇಟಿವ್ ಡಿಗ್ರಿ ಒಂದು ಮಾಡೋಣ ಮಕ್ಕಳಿಗೆ. ಬನ್ನಿ ಸೂಪರ್ಲೇಟಿವ್ ಡಿಗ್ರಿ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಸೂಪರ್ಲೇಟಿವ್ ಡಿಗ್ರಿ ಸುರೇಶ್ ಇದ್ದನ ಸುರೇಶ್ ಮಾಡೀವಿ. ಈಸ್ ಏನು ಮಾಡ್ತೀವಿ ನಾವು? ದ ಅಂತಕ್ಕಂಥ ಆರ್ಟಿಕಲ್ಸ್ ಅನ್ನು ಕಂಪಲ್ಸರಿ ಬಳಸ್ತೀವಿ. ಬಿಗ್ಗೆಸ್ಟ್ ಬಾಯ್ ಇನ್ ದ ಕ್ಲಾಸ್. ಸರಿಯಾಗಿ ನೋಡ್ಕೊಡ್ರಿ, ಸ್ಕ್ರೀನ್ ಶಾಟ್ ಹೊಡ್ಕೊಡ್ರಿ, ಮೇಲಿಂದ ಮೇಲೆ ಮನನ ಮಾಡ್ಕೊಡ್ರಿ ಅಂತಕ್ಕಂಥ ಮಾತನ್ನ ಹೇಳ್ತಾ. ಯಾಕಂದ್ರೆ ಇಲ್ಲಿ ಬಿಗ್ಗೆಸ್ಟ್ ಇಎಸ್ಟ್ ಇಪ್ಪತ್ತೆ ಹೆಚ್ಚಿವಿ, ಯುದ್ಧ ಅನ್ನೋದನ್ನು ಬಳಸಿವಿ, ಇಲ್ಲಿ ಯಾರು ಬಳಸಿವಿ, ಧ್ಯಾನ್ ಎಲ್ಲಿಯದನ್ನು ಬಳಸಿವಿ, ಇಲ್ಲಿ ಆಸ್ ಬಿಗ್ ಆಸ್ ಅನ್ನೋದನ್ನು ತಗೊಂಡಿವಿ. ಈ ಲಕ್ಷಣಗಳನ್ನ ತಿಳ್ಕೊಂಡು ಇನ್ನೊಂದಿಷ್ಟು ಅನೇಕ ಉದಾಹರಣೆಗಳನ್ನ ತಗೊಂಡಿದ್ದೆ ಆಗಿದ್ರೆ ನಿಮ್ಗೆ ಇದು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಭಾಳಷ್ಟು ಉಪಯುಕ್ತ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ
ಆಮೇಲೆ ನೀವೇನಾದರೂ ಹೊಸಬರಾಗಿದ್ರೆ ಈ ಒಂದು ಯೂಟ್ಯೂಬ್ ಚಾನಲ್ಗೆ ಲೈಕ್ ಕೊಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇವತ್ತು ನಿಮ್ಮ ದೇವರು ಒಳ್ಳೇದು ಮಾಡಿ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಕ್ಲಾಸ್ನ ಮುಗಿಸ್ತಾ ಇದ್ದೀನಿ.